ಲೇ ಮುಚ್ಚಮ್ಮ ಸಾಕು, ನಾನು ನೋಡಿದ್ದೇನೆ ನಿಮ್ಮ ಆಟಗಳನ್ನು. ಒಂದು ಗಾಬರಿಯಾಗಿದ್ದಾರೆ ಶ್ರುತಿ ವಿನಯ್ ಅವರು. ಹೌದು ಸ್ನೇಹಿತರೆ, ಒಬ್ಬ ಕಂಟೆಸ್ಟೆಂಟ್ಸ್ ಲೇ ಮುಚ್ಚಮ್ಮ ಸಾಕು ನೋಡಿದ್ದೀನಿ ಅನ್ನೋ ಮಾತನ್ನು ಶ್ರುತಿ ಅವರಿಗೆ ಹೇಳಿದ್ದಾರೆ. ಇದನ್ನು ಕೇಳಿದ ಒಂದು ಶ್ರುತಿ ಅವರು ಒಂದು ಗಾಬರಿಯಾಗಿದ್ದಾರೆ, ಶ್ರುತಿ ಅವರು, ವಿನಯ್ ಅವರು. ಸೊ ಯಾಕೆ ಈ ರೀತಿಯಾಗಿ ಹೇಳಿದ್ರು, ಏನಾಯಿತು, ಯಾಕೆ ಈ ಒಂದು ಕಂಟೆಸ್ಟೆಂಟ್ ಈ ರೀತಿಯಾಗಿ ಶ್ರುತಿ ಅವರಿಗೆ ಹೇಳಿದರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಇನ್ನು ನೋಡಬೇಕಪ್ಪ ಅಂತಂದರೆ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಕಾಯ್ಕೊಂಡು ಕೂಡ್ತಾಯಿದ್ರು. ಈಗಾಗಲೇ ಬಿಗ್ ಬಾಸ್ ಸೀಸನ್ 13ರ ಒಂದು ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ಸೆಪ್ಟೆಂಬರ್ 11ಕ್ಕೆ ಬಿಗ್ ಬಾಸ್ ಒಂದು ರಿಲೀಸ್ ಆಗುತ್ತೆ. ಇನ್ನು ಸಂಜೆ 7 ಗಂಟೆಗೆ ಯಾರು ಕಂಟೆಸ್ಟೆಂಟ್ಸ್ಗಳು ಆಯ್ಕೆಯಾಗಿದ್ದಾರೆ ಅಂತಕ್ಕಂಥದ್ದು ಕೂಡ ನಮಗೆಲ್ಲ ಗೊತ್ತಾಗಲಿದೆ. ಸೊ ಇದನ್ನೆಲ್ಲ ನಾನು ಹೋದ ವಿಡಿಯೋದಲ್ಲಿ ಮಾಡಿಕೊಂಡು ತಿಳಿಸಿದ್ದೇನೆ. ಇನ್ನು ನೋಡಬೇಕಪ್ಪ ಅಂತಂದರೆ ಬಿಗ್ ಬಾಸ್ ಸೀಸನ್ 13ಗೆ ಯಾರ್ಯಾರು ಆಯ್ಕೆ ಆಗಬೇಕು, ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಹಾಗಿದ್ರೆ ತಡ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಯಾರು ಬೆಸ್ಟ್ ಯಾರು ವರ್ಸ್ಟ್ ಅಂತಕ್ಕಂಥ ಟಾಸ್ಕ್ನಲ್ಲಿ ಒಂದು ಎಪಿಸೋಡ್ನಲ್ಲಿ ಅಗ್ನಿ ಪರೀಕ್ಷೆ ವೇದಿಕೆ ಮೇಲೆ ಈ ಒಂದು ಟೆಸ್ಟ್ ನಡೆದಿತ್ತು, ಯಾರು ಬೆಸ್ಟ್ ಮತ್ತು ಯಾರು ವರ್ಸ್ಟ್ ಅಂತಕ್ಕಂಥದ್ದು. ಇನ್ನು ನಿರ್ದೇಶಿಸುವ ವಿಶೇಷ ಟಾಸ್ಕ್ ಒಂದು ನಡೆಯಲಾಗಿತ್ತು. ಇನ್ನು ದೀಕ್ಷಾ ಮತ್ತು ಸುಷ್ಮಿತಾ ನಡುವೆ ವಾಗ್ವಾದ ನಡೆದಿದೆ. ಈ ಟಾಸ್ಕ್ ನಡುವೆ ಸ್ಪರ್ಧಿಗಳಾದ ದೀಕ್ಷಾ ಮತ್ತು ಸುಷ್ಮಿತಾ ಅವರ ನಡುವೆ ತೀವ್ರವಾದ ಮಾತಿನ ಚಕಮಕಿ ಏರ್ಪಡುತ್ತದೆ. ಸುಷ್ಮಿತಾ ಅವರು ಆಟದಲ್ಲಿ ತುಂಬಾ ವರ್ಸ್ಟ್ ಆಗಿ ಆಡುತ್ತಿದ್ದಾರೆ ಮತ್ತು ಅವರಿಗೆ ಯಾವಾಗಲೂ ತಾನು ಅಂದುಕೊಂಡಿದ್ದೇ ಆಗಬೇಕು ಎಂಬ ಹಠವಿದೆ ಅಂತಕ್ಕಂಥದ್ದನ್ನು ದೀಕ್ಷಾ ನೇರವಾಗಿ ಆರೋಪಿಸುತ್ತಾರೆ. ದೀಕ್ಷಾ ಅವರ ಸವಾಲು ಮತ್ತು ಹಾಗೂ ಸುಷ್ಮಿತಾ ಅವರ ಒಂದು ತಿರುಗೇಟು. ತನ್ನ ಆಟದ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸುವ ದೀಕ್ಷಾ ಅವರು ತಾನು ಈಗಾಗಲೇ ತನ್ನ ಅದೃಷ್ಟ ಮತ್ತು ದೈಹಿಕ ಸಾಮರ್ಥ್ಯವನ್ನು ತೋರಿಸಿದ್ದೇನೆ ಎಂದು ಹೇಳುತ್ತಾರೆ. ತನಗೆ ಯಾವುದೇ ಚುರುಕುತನದ ಟಾಸ್ಕ್ ಕೊಟ್ಟರೂ ಅದಕ್ಕೆ ಸಿದ್ಧವಿರ್ತೇನೆ ನಾನು ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾರ್ಡ್ ವರ್ಕ್ ಹಾಗೂ ಲಕ್ ಎರಡರಲ್ಲೂ ತಾನು ಮುಂದೆ ಬರುತ್ತೇನೆ ಅನ್ನೋದನ್ನು ದೀಕ್ಷಿತಾ ಅವರು ಒಂದು ಜೋರಾಗಿ ಮಾತನಾಡ್ತಾರೆ. ಈ ಮಾತುಗಳಿಂದ ಕೋಪಗೊಂಡ ಸುಷ್ಮಿತಾ ಅವರು ತಕ್ಷಣವೇ ಮುಚ್ಚಮ್ಮ ಸಾಕು ಎಂದು ಖಡಕ್ಕಾಗಿ ತಿರುಗೇಟು ನೀಡುತ್ತಾರೆ. ಒಂದೆಡೆ ಟೊಮ್ಯಾಟೊ ಹಣ್ಣುಗಳಿಂದ ಜೋರಾಗಿ ಹೊಡೆದುಕೊಳ್ಳುತ್ತಾ ಮತ್ತೊಂದೆಡೆ ಸುಷ್ಮಿತಾ ಮತ್ತು ದೀಕ್ಷಿತಾ ನಡುವೆ ನಡೆದಿರ್ತಕ್ಕಂಥ ಈ ಒಂದು ಭೀಕರ ಮಾತಿನ ಕಾಳಗವನ್ನು ನೋಡಿ ತುಂಬಾ ಗಾಬರಿಗೊಂಡಿದ್ದಾರೆ ಜಡ್ಜಸ್ಗಳು. ಹೌದು ಸ್ನೇಹಿತರೆ, ಜಡ್ಜಸ್ಗಳಾದಂಥ ಶ್ರುತಿ ಅವರು, ಹಾಗೆ ವಿನಯ್ ಗೌಡ, ಹಾಗೆ ಸಂಗೀತ ಶೃಂಗೇರಿ ಅವರು ತುಂಬಾ ಗಾಬರಿಯಾಗಿದ್ದಾರೆ. ಈ ಒಂದು ಬಿಗ್ ಬಾಸ್ ಸೀಸನ್ 13 ಅಗ್ನಿ ಪರೀಕ್ಷೆಯಲ್ಲಿ ಯಾರು ಆಯ್ಕೆ ಬೇಕು, ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಸ್ ಯಾರು ಆಯ್ಕೆ ಇದ್ದರೆ ಚೆನ್ನಾಗಿರುತ್ತೆ. ಸೊ ಹಾಗೆ ಈ ಒಂದು ಬಿಗ್ ಬಾಸ್ ಸೀಸನ್ 13 ಬಗ್ಗೆ ನಿಮಗೆ ಏನಿಸುತ್ತೆ, ಇದು ಸರಿಯಾಗಿದೆಯಾ ಅಥವಾ ಬಿಗ್ ಬಾಸ್ ಸೀಸನ್ 12 ಥರನೇ ಇರಬೇಕಾಗಿತ್ತಾ, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ.